ಇದು 1956ರಲ್ಲಿ ಸಂಸ್ಥೆ ಪ್ರಾರಂಭ ಆಗಿತ್ತು. ಇದು ನಮ್ಮ ತಂದೆಯರು ಬಸಪ್ಪ ಫಕೀರಪ್ಪ ದಂಡೀನಂತ, ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಸರ್ಜೋಡಿ ಅವರು ಪಾತ್ರ. ಅಂದರೆ ಹಿಂದೆ ಗೋಕಾಕ್ ಕಂಪ್ನಿ, ಗುಬ್ಬಿ ಕಂಪ್ನಿಯಲ್ಲಿ ನಮ್ಮ ತಂದೆಯರು ನಟರು. ನಿಮ್ಮ ಕಣ್ಣುಗಳನ್ನು ಗುರುತಿಸಿ ನನ್ನ ಕಥೆ ಹೇಳ್ತೀನಿ ಕೇಳಿ. ಹೊತ್ತು ನೋಡಿ ಹೊಡೆತ ಹಾಕುವಂತ ಅಪ್ಪಟ ಗ್ರಾಮೀಣ ನಾಟಕ ಜೋರಾಗಿದೆಯಲ್ಲ. ಯಾರೆಲ್ಲ ಕಲಾವಿದರು ಮಾಡಿದ್ದಾರೆ ಇಲ್ಲಿ? ನಮ್ಮ ಮಕ್ಕಳೇ, ನಮ್ಮ ಹಳೆಯಗಳು. ಓಹೋ, ಅಂದ್ರೆ ನಿಮ್ಮ ಇಡೀ ಫ್ಯಾಮಿಲಿ ಮಿನಿಮಮ್ ಅಂದರೆ ನಮ್ಮದು ಈಗ 4ನೇ ತಲೆಮಾರ. ಅಂದರೆ ನಮ್ಮಪ್ಪ, ನಾವು, ನಮ್ಮ ಮಕ್ಕಳು, ಮರಿ ಮೊಮ್ಮಕ್ಕಳು, ಹಳೆಯಗಳು, ಅಕ್ಕನ ಮಕ್ಕಳು, ಈ ಥರ ಒಂದು ಮಿನಿಮಮ್ ಅಂದರೆ ನಮ್ಮದೇ ಒಂದು 200 ಜನ ಇದೆ. 200 ಜನ ಈ ಸಂಸ್ಥೆ ಕೊಡುಗೆ ಕೊಟ್ಟಂಥ ಸಂಸ್ಥೆ. ಉತ್ತರ ಕರ್ನಾಟಕದಲ್ಲಿ ಈಗ ಮಿನಿಮಮ್ ಅಂದ್ರೆ 15ರಿಂದ 20 ಕಂಪ್ನಿಯಲ್ಲೂ ಒಂದು ಕಲಾವಿದರು ನಮ್ಮ ಸಂಸ್ಥೆಯವರು ಇದ್ದೇ ಇರ್ತಾರೆ. ಮಂದಿ ನಮ್ಮ ಅಕ್ಕ ತಂಗಿರು ಇಬ್ಬರು, ಅವ್ರಿಗೆ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, 4ನೇ ತಲೆಮಾರ ನಮ್ಮ ಸಂಸ್ಥೆ. ಶರಣವರು ಬಂದಿದ್ದು ಸಂಕರ ಲಾಠಿ ಚಾರ್ಜಲ್ಲಿ ಪೂರ್ತಿ ಬ್ಲಾಕ್ ಆಯಿತು, ಹಸ್ಫುಲ್. ಅದೇ 1.5 ತಿಂಗಳು ಹೋಗಿದೆ. ಬರೀ ಲೇಡೀಸ್ಗೆ ಡೈಲಿ 300 ಸೀಟ್ ಹೆಣ್ಮಕ್ಳಿಗೆ ಇಡ್ತಿದ್ರು. ಈ ಕಲ್ಲೂರು ಕಂಪ್ನಿ ಅಂದರೆ ಎಲ್ಲರಿಗೂ ಗೊತ್ತಿದೆ. ಹಿಂದೆ ಈಗ ಡಿಂಗ್ರಿ ನಾಗರಾಜ್ ಅವರು ಅದಾರೆ, ಸುಧೀರ್ ಅವ್ರ ಮಕ್ಕಳಿದ್ದಾರೆ. ಕಲ್ಲೂರು ಕಂಪ್ನಿ ಅಂದರೆ ಒಳ್ಳೆ ಕಂಪ್ನಿ. ಅಂದ್ರೆ ರಂಗಭೂಮಿನೇ ನಂಬಿ ಸಂಸ್ಥೆಯಿಂದ ನಾವು ಬದುಕ್ತಾ ಇದ್ದೀವಿ. ರಂಗಭೂಮಿ ನಶಿಸಿ ಹೋಗಬಾರ್ದಂತ. ಇದು ಒಂದು ಕಂಪ್ನಿಗೆ ಅಂದರೆ ಮಿನಿಮಮ್ ಈಗ ಇರೋದಂದರೆ ಒಂದು 70ರಿಂದ 80 ಲಕ್ಷ ರೂಪಾಯಿ ಬಂಡವಾಳ ಇರ್ತೈತಿ. ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರ ಅಂತ ಹೇಳಿ ಈ ಸಂಸ್ಥೆ ಮುಖಾಂತರ ಅನೇಕ ಕಲಾವಿದರು ಜೀವನ ಕಟ್ಕೊಂಡಿದ್ದಾರೆ. ಅದ್ರ ಉತ್ತರ ಕರ್ನಾಟಕದಲ್ಲೂ ಕೂಡ ಹಲವಾರು ನಾಟಕಗಳು ಈ ಸಂಸ್ಥೆ ಮುಖಾಂತರ ಪ್ರದರ್ಶನಗೊಳ್ತಾ ಇದ್ದಾವೆ. ಇಳಕಲ್ಲಿಗೆ ಬಂದಾಗ ಇವ್ರದ್ದು ಒಂದು ನಾಟಕ ನಡೀತಾ ಇತ್ತು, ಹೊತ್ತು ನೋಡಿ ಹೊಡೆತ ಹಾಕು ಅಂತ ಹೇಳಿ. ಅಂದರೆ ನಮ್ಮ ಭಾಗದಕ್ಕೆ ಇದು ವಿಶೇಷವಾದಂಥ ಒಂದು ಟೈಟಲ್ ಅನಿಸುತ್ತೆ. ಆದರೆ ಇಲ್ಲಿ ಇದು ಯಾವ ರೀತಿ ಟೈಟಲ್ಲು, ಹಾಸ್ಯ ನಾಟಕನ ಅಥವಾ ಸಾಮಾಜಿಕ ನಾಟಕನ ಅಥವಾ ಪೌರಾಣಿಕ ನಾಟಕನ ನೋಡೋಣ. ನಾನು ಇದುವರೆಗೂ ಸಿನಿಮಾದಲ್ಲಿ ಈ ರೀತಿಯಾದ ಬ್ಯಾನರ್ಗಳೆಲ್ಲ ನೋಡಿದ್ದೆ. ಆದರೆ ಇಲ್ಲಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಮಂದಿಲಿ ನಾಟಕಗಳು ಕೂಡ ಯಾಕೆ ಇನ್ನೂ ಜೀವಂತ ಇದ್ದಾವೆ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು. ನಾಟಕ ಎಷ್ಟು ಜನ ನೋಡ್ತಾ ಇದ್ದಾರೆ, ಮತ್ತು ನಾಟಕ ಮುಗಿಸ್ಕೊಂಡು ಯಾರೆಲ್ಲ ಹೋಗ್ತಾ ಇದ್ದಾರೆ ಅಂತ ಮನೆ ಮಂದಿ ಮಕ್ಕಳು ಸಮೇತ ಬಂದಿದ್ದಾರೆ ಇಲ್ಲಿ ನಾಟಕ ನೋಡಲಿಕ್ಕೆ ಅಂತ ಹೇಳಿ. ಕಟೌಟ್ಗಳು ನೋಡಿ, ಬ್ಯಾನರ್ಗಳು ನೋಡಿ, ಇಲ್ಲಿ ಕಲಾವಿದರೆಲ್ಲ ರಾರಾಜಿಸ್ತಾ ಇದ್ದಾರೆ. ಬನ್ನಿ, ಅವ್ರ ಸಂಸ್ಥೆಯ ಮಾಲೀಕರಾದಂತಹ ವೆಂಕಟೇಶ್ ಬಿ ದಂಡಿನವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಅಮ್ಮ. ನಿಮ್ಮ ಸಂಸ್ಥೆ ಸ್ಥಾಪನೆಗೆ ಎಷ್ಟು ವರ್ಷ ಆಯಿತು? ಇದು 1956ರಲ್ಲಿ ಸಂಸ್ಥೆ ಪ್ರಾರಂಭ ಆಗಿದೆ. 19 ತುಂಬ ಹಳೇದು. ಹಳೇದು. ಓಕೆ, ಯಾರು ಸ್ಥಾಪನೆ ಮಾಡಿದ್ದು? ಇದು ನಮ್ಮ ತಂದೆಯರು ಬಸಪ್ಪ ಫಕೀರಪ್ಪ ದಂಡೀನಂತ, ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಸರ್ಜೋಡಿ ಅವರು ಪಾತ್ರ. ಅಂದರೆ ಹಿಂದೆ ಗೋಕಾಕ್ ಕಂಪ್ನಿ, ಗುಬ್ಬಿ ಕಂಪ್ನಿಯಲ್ಲಿ ನಮ್ಮ ತಂದೆಯರು ನಟರು. ಅವರು ಹವ್ಯಾಸಿಯಾಗಿ, ಅಂದರೆ ನಾಟಕ ಕಂಪ್ನಿ ಕಲಾವಿದರಲ್ಲ, ಹವ್ಯಾಸಿ ನಾಟಕ ನೋಡಿಕೊಂಡು ನಾನು ಈ ಥರ ಪಾತ್ರ ಮಾಡಬೇಕು, ಕಲಿಬೇಕಂತ ಬಂದವರು. ಆ ಸಂಸ್ಥೆಯಲ್ಲಿ ಕಲಿತು ಆ ಗರಣ ಅಂತ ಹಂಗಿತ್ತು. ಅಲ್ಲಿಂದ ಅವರು ಬಂದು ಕಲ್ತ ಮೇಲೆ ನಂದು ಒಂದು ಸಂಸ್ಥೆ ಇರಲಿ ಅಂತ ಇದನ್ನು ಉದ್ಭವ ಮಾಡಿದರು. ಬನ್ನಿ ನೋಡೋಣ, ಇವತ್ತು ಯಾವ ನಾಟಕ ನಡೀತಾ ಇದೆ? ಹೊತ್ತು ನೋಡಿ ಹೊಡೆತ ಹಾಕುವಂತ ಅಪ್ಪಟ ಗ್ರಾಮೀಣ ನಾಟಕ. ಗ್ರಾಮೀಣ ನಾಟಕ ಹಾಸ್ಯ ಪ್ರಧಾನ ನಾಟಕ. ಹಾಸ್ಯನೂ ಅರ್ಧ ಭಾಗ, ಒಂದು ಕಣ್ಣು ಹಾಸ್ಯ, ಒಂದು ಕಣ್ಣು ಸ್ಟೋರಿ, ಒಂದು ಕಣ್ಣು. ಯಾಕಂದ್ರೆ ಎರಡೂ ಮಿಕ್ಸ್ ಕೊಟ್ಟರೆ ಇಲ್ಲಿ ನೋಡ್ತಾರೆ ಉತ್ತರ ಕರ್ನಾಟಕದಲ್ಲಿ. ಬರೀ ನಾವು ಹಳೇದು ಕರೆದಿದ್ರು ನೋಡಲ್ಲ, ಫುಲ್ ಕಾಮಿಡಿ ಇಟ್ಟರೆ ಬಿಡೋ ಮರೆ ಅದನ್ನೇನು ನೋಡೋದು, ನಗ್ತಾರೆ ಬರೀ ಹಳೆ ಅನ್ನೋದು ಐತಿ. ಆಮೇಲೆ ಇವು ನಮ್ಮ ನಾಟಕಗಳದ ಅಪ್ಪಟ ಗ್ರಾಮೀಣ ನಾಟಕ, ಅಂದರೆ ಗ್ರಾಮೀಣ ಭಾಷೆದಲ್ಲಿ. ಯಾಕಂದರೆ ಇವು ಭಾಷೆಗಳು ನಾನಾ ಥರ ಅದಾವೆ. ಈ ಬೆಂಗಳೂರಲ್ಲಿ ಬರ್ರಿ ಈ ಥರ ಆಗತ್ತೆ. ಇದು ಅಪ್ಪಟ ಅಂದರೆ ಹೊತ್ತು ನೋಡಿ ಹೊಡೆತ ಹಾಕು. ಅಂದರೆ ಕೇಳಕ್ಕೆ ನಿಮಗೆ ಏನಪ್ಪ ಇದು ಹೊತ್ತು ನೋಡಿ ಅಂದರೆ ಒಳ್ಳೆ ಟೈಮಲ್ಲಿ ಒಳ್ಳೆ ಕೆಲಸ ಮಾಡೋನು ಅರ್ಥ ಇದು. ಹಾಂ, ಅದ್ರ ನಿಮಗೆ ಕೇಳೋಕ್ಕೇನೋ ಹೊತ್ತು ನೋಡಿ ಹೊಡೆತ ಹಾಕು ಅಂದರೆ ಏನದು, ಒಳ್ಳೆ ಟೈಮ್ದಲ್ಲಿ ಒಳ್ಳೆ ಕೆಲಸ ಮಾಡು ಅನ್ನೋದಕ್ಕಾಗಿ ಹೊತ್ತು ನೋಡಿ ಹೊಡೆತ. ನಿಮ್ಮದೇ ಓನ್ ಕತೆನಾ ಎಲ್ಲ? ಇದು ಮಹೇಶ್ ಕಲ್ಲೋಳ್ ಅಂತ ನಮ್ಮ ಆತ್ಮೀಯ ಗೆಳೆಯ ಸ್ನೇಹಿತ, ಅವ್ರು ಬರೆದಿದ್ದು, ನಿರ್ದೇಶನ ನಾವು ಮಾಡ್ತೀನಿ. ಏನು ಫುಲ್ ಎಲ್ಲ ಕಟೌಟ್ಗಳೆಲ್ಲ ಜೋರಾಗಿದೆಯಲ್ಲ. ಯಾರೆಲ್ಲ ಕಲಾವಿದರು ಮಾಡಿದ್ದಾರೆ? ಇಲ್ಲಿ ನಮ್ಮ ಮಕ್ಕಳೇ, ನಮ್ಮ ಹಳೆಯಗಳು. ಓಹೋ, ಅಂದರೆ ನಿಮ್ಮ ಇಡೀ ಫ್ಯಾಮಿಲಿ ಮಿನಿಮಮ್ ಅಂದರೆ ನಮ್ಮದು ಈಗ 4ನೇ ತಲೆಮಾರ ಈ ಸಂಸ್ಥೆ. ಅಂದರೆ ನಮ್ಮಪ್ಪ, ನಾವು, ನಮ್ಮ ಮಕ್ಕಳು, ಮರಿ ಮೊಮ್ಮಕ್ಕಳು, ಹಳೆಯಗಳು, ಅಕ್ಕನ ಮಕ್ಕಳು, ಈ ಥರ ಒಂದು ಮಿನಿಮಮ್ ಅಂದರೆ ನಮ್ಮದೇ ಒಂದು 200 ಜನ ಇದೆ. 200 ಜನ ಈ ಸಂಸ್ಥೆ ಕೊಡುಗೆ ಕೊಟ್ಟಂಥ ಸಂಸ್ಥೆ ಹೆಚ್ಚಿನ ಮಟ್ಟದ್ದು. ಕಲ್ಲೂರು ಫ್ಯಾಮಿಲಿ ಇಲ್ಲಾಂದರೆ ಯಾವ ಕಂಪ್ನಿ ನಡೆಯಲಿ. ಉತ್ತರ ಕರ್ನಾಟಕದಲ್ಲಿ ಈಗ
ಮಿನಿಮಮ್ ಒಂದು 15ರಿಂದ 20 ಕಂಪ್ನಿಯಲ್ಲೂ ಒಂದು ಕಲಾವಿದರು ನಮ್ಮ ಸಂಸ್ಥೆಯವರು ಇದ್ದೇ ಇರ್ತಾರೆ. ಯಾಕಂದರೆ ಅಷ್ಟು ಮಂದಿ, ನಾವು 9 ಮಂದಿ, ನಮ್ಮ ಅಕ್ಕ ತಂಗಿರು 2, ಅವ್ರಿಗೆ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, 4ನೇ ತಲೆಮಾರ ನಮ್ಮ ಸಂಸ್ಥೆ. ಯಾಕಂದರೆ ನಮ್ಮ ಘರಾಣನೇ ಹಂಗಿದೆ. ಇಂಥಲ್ಲಿ ಕಲ್ಲೂರವ್ರು ಇಲ್ಲ ಅನ್ನಂಗಿಲ್ಲ, ಎಲ್ಲ ಕಡೆ ಪ್ರದರ್ಶನ, ಎಲ್ಲ ಕಡೆಯಲ್ಲಿ ಒಂದು ಕಂಪ್ನಿಯಲ್ಲಿ ನಮ್ಮ ಕಲಾವಿದರು ಇದ್ದೇ ಇರ್ತಾರೆ. ಓಕೆ. ಇಲ್ಲಿ ಇಳಕಲಲ್ಲಿ ಯಾವಾಗ ಈಗ ನಾವು ಈ ನಾಟಕ ಈಗ ಮೊನ್ನೆ 12ನೇ ತಾರೀಕಿಗೆ ಪ್ರಾರಂಭ ಮಾಡಿದ್ವಿ. ಮೊನ್ನೆ ಇದು ಅದಕ್ಕಿಂತ ಮುಂಚೆ 10 ದಿನ ಮೇಲೆ, ಅದಕ್ಕಿಂತ ಮುಂಚೆ 4ನೇ ತಾರೀಕು, ಅಚ್ಚಿ ತಿಂಗಳ 4ನೇ ತಾರೀಕು, 7ನೇ ತಿಂಗಳ 4ನೇ ತಾರೀಕು ಪ್ರಾರಂಭ ಮಾಡಿದ್ವಿ. ಬಂದ ನೋಡ ಬಂಗಾರಿ ಅಂತ. ಅದು ಅಪ್ಪಟ ಗ್ರಾಮೀಣ ನಾಟಕ 80 ಪ್ರಯೋಗ ಮಾಡಿದ್ವಿ ಇಲ್ಲೇನೆ. 80 ಪ್ರಯೋಗ ಅಂದರೆ 1.5 ತಿಂಗಳು ಒಂದೇ ನಾಟಕ ಆಡಿದ್ವಿ. ಆ ನಾಟಕವಾಗಿ ವಿಶೇಷವಾಗಿ ಆತ್ಮೀಯರು, ಕಲಾಪ್ರೇಮಿಗಳು ಹಾಗೂ ರಂಗಭೂಮಿಯಿಂದ ಹೋದಂಥ ಜಿ ವಿ ಕೃಷ್ಣ ಅವ್ರ ಮಗ, ಶ್ರುತಿಯರ ತಮ್ಮ, ಸಹೋದರ, ಶ್ರುತಿಯವರ ತಮ್ಮ ಶರಣವರು ಬಂದಿದ್ದರು. ಅವರು ಒಂದು 51ನೇ ಪ್ರಯೋಗಕ್ಕೆ ಬಂದು ಅವರೇ ಕಾರ್ಯಕ್ರಮ, ಉದ್ಘಾಟನೆ ಕಾರ್ಯಕ್ರಮ ಬಂದು ಅವರ ರಸಸಂಜೆ ಕಾರ್ಯಕ್ರಮ ನಾಟಕದಲ್ಲಿ ರಂಗಭೂಮಿ ಉಳಿಲಿಪ್ಪ ನಂದೊಂದು ಸೇವೆ ನಾನು ಬರ್ತೇನೆ ಅಂದ್ರೆ ಆತ್ಮೀಯರದಾರೆ ನಮಗೇನು. ರಂಗಭೂಮಿ ಹಿಂದೆ ಸುಧೀರ್ ಅವರಾಯಿತು, ಬಾಲಕೃಷ್ಣ ಅವರಾಯಿತು, ಆಮೇಲೆ ಧೀರೇಂದ್ರ ಗೋಪಾಲ್ ಅವರಾಯಿತು, ಎಲ್ಲರೂ ಈ ಸಂಸ್ಥೆಯಲ್ಲಿ ಹಿಂದೆ ಅಪ್ಪರ ಕಾಲದಿಂದ ಆತ್ಮೀಯರಿದ್ದರು. ಈಗ ನಾವು ಕರೆದಾಗಾದ್ರೆ ಅವರು ಯಾರು ಸಂಸ್ಥೆಯರು ಪಕ್ಕ ಒಬ್ಬೊಬ್ಬರು ಇದ್ದರೆ, ಈಗ ಶ್ರುತಿಯವರು ನಮಗೆ ಭಾಳ ಆತ್ಮೀಯರು. ಶರಣವರು ಆಯಿತು, ಹಿಂದೆ ಬನಶಂಕರಿ ಜಾತ್ರೆ ರವಿಶಂಕರ್ ಅವರು ಹೋದ ವರ್ಷ ಅವರು ಬಂದಿದ್ದರು ಈ ಸಂಸ್ಥೆಗೆ. ಮಾನ್ ಕಲಾವಿದರು. ಈಗ ಮುಂದಿನ ವರ್ಷ ನೋಡೋಣ, ಮತ್ತು ಬನಶಂಕರಿಗೆ ಸಾಧು ಕೋಕಿಲ್ ಅವ್ರು ಹೇಳೀನಿ, ಹಂಸಲೇಖ ಅವ್ರು ಹೇಳೀನಿ. ಯಾಕಂದರೆ ರಂಗಭೂಮಿಯಿಂದ ಬಂದವರು ಭಾಳ ಇದ್ದಾರೆ. ಹಿಂದೆ ಹಂಸಲೇಖರವರು ರಂಗಭೂಮಿಯಿಂದ ಬಂದವರು. ಹೀಗಾಗಿ ನಮ್ಮ ಮುಂದೆ ನಮ್ಮ ಅಪ್ಪರ ಕಾಲದಿಂದ ಆ ಥರ ಈ ಸಂಸ್ಥೆ ಬಂದಿದೆ. ಇಲ್ಲಾದರೂ ಈಗ ಮತ್ತು ಶರಣವರು ಬಂದಿದ್ದು ಸಂಕರ ಲಾಠಿ ಚಾರ್ಜ್ ಇಲ್ಲಿ ಪೂರ್ತಿ ಬ್ಲಾಕ್ ಆಯಿತು. ಎಲ್ಲ ಪೂರ್ತಿಗಳಿಗೆ. ಯಾಕಂದರೆ ಒಬ್ಬ ಮಹಾನ್ ನಟ, ಅವರು ಈ ಹೀರೋ ಆಗಿ ನಡೆಸ್ತಾ ಇದ್ದಾರೆ, ಆತ್ಮೀಯ ಗೆಳೆಯ. ಅವರು ಬಂದು ಈ ಥರ ನಾಟಕ ಕಂಪ್ನಿ ಹಿಂಗೆ ಹೊಂಟೈತೆ ಅಂದಾಗ ನಂದೊಂದು ಖುಷಿಪ್ಪ. ನಾನು ನಾಟಕ ನೋಡಕ್ಕೆ ಬರ್ತೀನಿ. ಬಂದು ನಾಟಕ ಹೌಸ್ಫುಲ್. ಅದೇ 1.5 ತಿಂಗಳು ಹೋಗಿದೆ. ಬರೀ ಲೇಡೀಸ್ಗೆ ಡೈಲಿ 300 ಸೀಟ್ ಹೆಣ್ಮಕ್ಳಿಗೆ ಇಡ್ತಿದ್ರು. ಅಂದರೆ ಪ್ರತಿಯೊಬ್ಬರು ನಾಟಕ ನೋಡಿ ಖುಷಿಪಟ್ಟು ನಕ್ಕಿದ್ರು, ಅಳೋರು ಹತ್ತು ಹೋಗ್ತಿದ್ರು. ಅಂದರೆ ಒಂದು ಗ್ರಾಮೀಣವಾದ ನಾಟಕಗಳು ನಮ್ಮ ನಾಟಕಗಳು. ಈ ಕಲ್ಲೂರು ಕಂಪ್ನಿ ಅಂದರೆ ಎಲ್ಲರಿಗೂ ಗೊತ್ತಿದೆ. ಹಿಂದೆ ಈಗ ಡಿಂಗ್ರಿ ನಾಗರಾಜ್ ಅವರು ಅದಾರೆ, ಸುಧೀರ್ ಅವ್ರ ಮಕ್ಕಳಿದ್ದಾರೆ. ಕಲ್ಲೂರು ಕಂಪ್ನಿ ಅಂದರೆ ಒಳ್ಳೆ ಕಂಪ್ನಿ. ಅಂದರೆ ಆ ಥರ ಆತ್ಮೀಯ ಈ ಸಂಸ್ಥೆ ಬಂದಿದೆ ಈ ಕಂಪನಿಗೆ. ಅಂದಾಜು ಎಷ್ಟು ವರ್ಷ ಆಯ್ತು ಇಲ್ಲಿಗೆ? ಯಾಕಾದರೆ ಈಗ ಆಯಿತು ಒಂದು 65 ವರ್ಷ. ಇನ್ನೊಂದು ವರ್ಷ ದಾಟಿದರೆ 65 ವರ್ಷದ ಹುಟ್ಟಹಬ್ಬ ಕಾರ್ಯಕ್ರಮ ಮುಂದಿನ ವರ್ಷ ಮಾಡ್ಬೋದು. ಹಾಗೆ ಜೊತೆಗೆ ನೀವು ನಾಟಕದಲ್ಲಿ ಅಭಿನಯ ಮಾಡಿದ್ದೀವಿ. ಡೈರೆಕ್ಷನ್, ಅಭಿನಯ, ಹಾಡು, ಸಂಗೀತ ಆಲ್ರೌಂಡ್ ಅದೀವಿ. ಆದರೆ ಯಾರು ಇಲ್ಲ ಅಂದರೆ ಯಾರು ಅವ್ರಿಗೆ ಹೋಗಿ ನಾವು ಅವತ್ತು ಪಾತ್ರ ಮಾಡ್ತೀವಿ. ಮಕ್ಕಳಿದ್ದಾರೆ, ಹಳೆಗಳಿದ್ದಾರೆ, ನಮಗೇನೊಂದು ಸ್ವಲ್ಪ ಹಾಡಾಗಿ ಇರ್ತಾವೆ. ಲೆಕ್ಚರ್ ಎಷ್ಟು ಟೀಮ್ ಇದೆ ಇವಾಗ ರೆಗ್ಯುಲರ್ ಆಗಿ? ಮಿನಿಮಮ್ ಅಂದರೆ ಈಗ ಒಂದು 35 ಕಂಪ್ನಿ ರೆಗ್ಯುಲರ್ ಆಗಿ ಎಲ್ಲೇ ಹೋದ್ರು 35 ಜನ. ಇನ್ನೂ ಜಾಸ್ತಿನೇ ಇರ್ತಾರೆ. ಯಾಕಂದರೆ ಈ ಮಳೆಗಾಲ ಅಲ್ಲ, ಸ್ವಲ್ಪ ಕಮ್ಮಿ ಇರ್ತಾರೆ. ಇವಾಗ ಎಷ್ಟು ಜನ ಇದ್ದಾರೆ? ಈ 35 ಜನ ಇದ್ದಾರೆ. ಪಾತ್ರ ಮಾಡೋರು, ಸಂಗೀತ ನುಡಿಸೋರು, ಪ್ರಚಾರಕರ್ತರು, ಬೋರ್ಡಿಂಗ್ ಮಾಡೋರು, ಮುಂದೆ ಸ್ವಚ್ಛತೆ ಮಾಡೋರು, ಹೋಟೆಲ್ದವರು, ಮತ್ತು ಅವ್ರ ಫ್ಯಾಮ್ಲಿ, ಮಕ್ಕಳು, ಮರಿಗಳು ಎಲ್ಲ ಒಳಗಡೆ ಎಲ್ಲ ಅವ್ರಿಗೆ ಅವರು ಅವ್ರು ಮಾಡ್ತಾರೆ. ಇವತ್ತು ಕಲೆಕ್ಷನ್ ಕಮ್ಮಿ ಇರ್ಬೋದು, ನಾಳೆ ಆಗ್ಬೋದು. ಅದೇನೈತಿದು ರಂಗಭೂಮಿನೇ ನಂಬಿ ಸಂಸ್ಥೆಯಿಂದ ನಾವು ಬದುಕ್ತಾ ಇದ್ದೀವಿ. ಓಕೆ. ಇವತ್ತು ಎಷ್ಟು ಟಿಕೆಟ್ಗೆ ರೇಟ್ ಇಟ್ಟಿದ್ದೀರಾ? ಈಗ ಈ ಊರಲ್ಲಿ ಕಮ್ಮಿ. ಯಾಕಂದರೆ ಈಗ 2 ಕಂಪ್ನಿ ಆಯ್ತು ಇಲ್ಲಿ. ಹೀಗಾಗಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಬರೀ 50 ರೂಪಾಯಿ ಮಾಡೀವಿ, ಗಂಡು ಮಕ್ಕಳಿಗೆ 100 ರೂಪಾಯಿ ಮಾಡೀವಿ. ಅಂದರೆ ರಂಗಭೂಮಿ ನಶಿಸಿ ಹೋಗಬಾರ್ದಂತ. ದುಡ್ಡು ಇಂದಿಲ್ಲ ನಾಳೆ ಬರುತ್ತೆ. ರಂಗಭೂಮಿ ಉಳಿಸೋರೆ ಇನ್ನೊಂದು 10-15 ಮಂದಿ ಮಾಲೀಕರದೀವಿ. ಇದು ಹೋತಲ್ಲ ಅಂದರೆ ಮುಂದೆ ರಂಗಭೂಮಿಯಲ್ಲಿ ನಾವು ಎಲ್ಲಿ ತೋರಿಸ್ಬೇಕಂದ್ರೆ ಬುಕ್ಕದಲ್ಲಿ ಈಗ ತೋರಿಸ್ತಾರೆ, ಅದು ಹಿಂಗೆ ನಡೀತು, ಹಿಂಗಿತ್ತು, ಹಂಗಿತ್ತು ಅನ್ನೋದು ಬೇಡ. ಇನ್ನು ನಾವು ಜೀವಂತ ಗಟ್ಟಿದ್ದೀವಿ, ಕೈಕಾಲು ಗಟ್ಟಿದ್ವಿ. ಅಲ್ಲಿ ತನರೇ ರಂಗಭೂಮಿ ಎಲ್ಲಿ ಫೋಟೋದಲ್ಲಿ ತೋರಿಸೋದು ಬೇಡ, ಇನ್ನೂ ನಡೀಲಿ ಅನ್ನೋದಕ್ಕಾಗಿ ನಮ್ಮದು ಒಂದು ಪ್ರಯತ್ನ. ಈಗ 50 ರೂಪಾಯಿಗೆ ಏನು ಬರ್ತೈತೆ ರೀ? ಒಂದು ನಾಷ್ಟ ಬರಲ್ಲ, ಹೌದ್ರಾ? ಒಬ್ಬ ಮನುಷ್ಯ ಮುಂಜಾನೆ ನಾಷ್ಟ ಊಟಕ್ಕೆ 200 ಬೇಕು.
ಆದರೂ ರಂಗಭೂಮಿ 3 ತಾಸರೆ 50 ಕೊಟ್ಟು ನೋಡಲಿ ಅವರು ಹೆಣ್ಮಕ್ಳು. ಅಂದರೆ 3 ತಾಸು ಇಡ್ತೀರಾ? ಹಾಂ, 2 ಈಗ 6:30 ಚಾಲೋ ಆಯ್ತು, ಈಗ ಬಿಟ್ಟಿದೆ 3 ತಾಸು ಆಗುತ್ತೆ ನಾಟಕ. ಯಾಕಂದರೆ ನಾವು ಹಿಂಗೆ ಕೊಟ್ಟು ಹಿಂಗೆ ಕಳಿಸಿದ್ರೆ ಅರ್ಥ ಆಗಲ್ಲ. ಏನೋ ಕಟ್ ಮಾಡ್ತೀವಿ ಅಂದರೆ 2.5 ತಾಸು ನಾವು ಕಾರ್ಯಕ್ರಮ ಕೊಡುವ, ಅದರೊಳಗೆ ಹಾಡುಗಳು, ಸಂಗೀತ ಬೇಕಲ್ಲ ಎಲ್ಲ. ನಿಮ್ದಾಗಾದರೆ ಎಷ್ಟು ಒಂದು ನಾಟಕ ಪ್ರದರ್ಶನ ಮಾಡ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ? ಮಿನಿಮಮ್ ಅಂದರೆ ಹೊಸ ನಾಟಕ ಏನೋ ಮಾಡ್ಬೇಕಂದ್ರೆ ಒಂದು 3 ಲಕ್ಷ 3.5 ಲಕ್ಷ ಆಗುತ್ತೆ. ಯಾಕಂದರೆ ಆ ಥರ ಡ್ರೆಸ್ಸು, ಲೈಟಿಂಗ್ಸು, ಮ್ಯೂಜಿಕ್ಗಳು 15 ದಿವಸ ಈಗ ಒಂದು ಕಲಿತಾ ಇದ್ದಾರೆ ನಾಟಕ ತಪ್ಪು ಯಾರೋದಲ್ಲ ಅಂತ. ಅದು ನಾಟಕ ಈಗ ಸೋಮವಾರ ಮಂಗಳವಾರ ಓಪನ್ ಆಗೋ ಬೇಡ, ಬುಧವಾರ ಓಪನ್ ಆಗ್ಬೋದು. ಯಾಕಂದರೆ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಹೀಗಾಗಿ ಅದು ಆಗಿಂದ ಕಲ್ತ ಮೇಲೆ ಅದು ಮ್ಯೂಜಿಕ್ ಸಮೇತ ಮುಂಜಾನೆ ರಾತ್ರಿ ಎಲ್ಲ ಸ್ಟಡಿ ಮಾಡ್ತೀವಿ. ಅದನ್ನ ಎಷ್ಟು ಅದೆಲ್ಲ ಓಕೆ ಆಗಿಂದ ಅದನ್ನು ಹಾಕ್ತೀವಿ. ಅಂದರೆ 3 ಲಕ್ಷ ಬೇಕಾಗುತ್ತೆ. ಅಂದರೆ ನಿಮ್ದು ಹಂಗಾರೆ ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ? ಅಂದರೆ ತುಂಬ ಹಳೆ ಕಂಪ್ನಿ ಆದರೂ ಕೂಡ ಓವರಾಲು ಈ ಟೆಂಟು, ಲೈಟಿಂಗ್ಸು, ಮೈಕು, ಕಾಸ್ಟ್ಯೂಮ್ಸು, ಸ್ಕ್ರೀನು ಅಮ್ಮ, ಇದು ಒಂದು ಕಂಪ್ನಿಗೆ ಅಂದರೆ ಮಿನಿಮಮ್ ಈಗ ಇರೋದಂದರೆ ಒಂದು 70 ರಿಂದ 80 ಲಕ್ಷ ರೂಪಾಯಿ ಬಂಡವಾಳ ಇರ್ತೈತಿ. ಕೋಟಿ ಹತ್ತತ್ರ ಆಯ್ತಲ್ಲ. ಹಾಂ, ಹೌದು ರೀ. ಬೇಕಲ್ಲ, ಒಂದು ಸೌಂಡ್ ಸಿಸ್ಟಮ್ ತೊಗೋಕೋದ್ರೆ ಮಿನಿಮಮ್ 8 ರಿಂದ 10 ಲಕ್ಷ ಬೇಕು. ಹೌದ್ರಾ? ಲೈಟಿಂಗ್ಸ್, ಒಂದು ಲೈಟ್, ಈ ಲೈಟ್ ಬಿಡ್ಬೇಕಂದ್ರೆ ಅದು ಒಂದು ಲೈಟ್ ತೊಗೋಕೊಂಡ್ರೆ 20,000 ಇದೆ. ಹೀಗೆ ಆಮೇಲೆ ಒಬ್ಬ ಡ್ರೆಸ್ಸು, ಅವಾಗಿನ ಕಾಲ ಬೇರೆ ಇತ್ತು. ಈಗ ಒಳ್ಳೇದು ಕೊಟ್ಟರೆ ನೋಡ್ತಾರೆ. ನಾವು ಚುಮ್ನಾ ಥರ ಲೈಟ್ ಹಾಕಿದ್ರು, ಎಲ್ಲಿ ಒಂದು ಬಾಕ್ಸ್ ಇಟ್ಟು ಲೈಟ್ ಮಾಡಿದ್ರೆ ನಡೆಯಲ್ಲ. ಥರ ಬೇಕು, ಕೊಡಬೇಕು, ಕೊಟ್ಟರೆ ನೋಡ್ತಾರೆ. ಯಾಕಂದರೆ ಇದು ಡಿಜಿಟಲ್ ಪ್ರಪಂಚ ಗೊತ್ತಿದೆ. ಯಾವುದೇ ಇದು ಒಂದು ಲೈಟಿಂಗ್ ಸೌಂಡ್ ಇದೆ, ಅಲ್ಲಿ ನಿಂತು ಈ ನೋಡ್ರಿ ಲಾಟ್ ಸೀನ್ ನೋಡಿದ್ರೆ ಅವು ಅಲ್ಲಿ ನಿಂತು ಹೋದ್ರದ್ದು ನಿಮ್ಗೆ ಕೇಳಿದ್ರೆ ನೀವು ಕ್ಲಾಪ್ಸ್ ಹೊಡಿತೀರಿ. ಚೆಂದ ಐತೆ ಅಂದರು. ಎಷ್ಟು ಮಂದಿ ನಮ್ಮನ್ನು ಕೇಳಿದರು, ಸೂಪರ್ ಐತೆ. ಕಲೆಕ್ಷನ್ ಕಮ್ಮಿ ಇರ್ಬೋದು ಇವತ್ತು, ನಾಳೆ ಅಮಾವಾಸ್ಯೆಲ್ಲ ಕಮ್ಮಿ ಇದೆ. ಆದರೆ ನಾಳೆ ಹೌಸ್ಫುಲ್ ಆಗುತ್ತೆ. ನೀವಿದ್ರೂ ಬರ್ರಿ, ನಾಟಕ ನೋಡ್ರಿ. ಈಗ ನಾವು ಹೇಳೋದು ಡಾಂಬಿಕ ಆಗಬಾರ್ದು. ಇಲ್ಲ, ನಾನು ನೋಡಿದ್ನಲ್ಲ ಕೆಲವೊಂದು ಸೀನ್ಗಳು ಸಖತ್ತಾಗಿತ್ತಲ್ಲ. ಅದ ನೀವು ಫಸ್ಟ್ನಿಂದ ಕುಂತರು ಲಾಡ್ ಸೀನಿ ನೀವು ಕಣ್ಣೀರು ಹಾಕ್ತೀರ. ಅಂದರೆ ಒಬ್ಬ ಮನಿತನ ಸ್ಟೋರಿ ಏನಿರುತ್ತೆ ಅಂದರೆ ಆ ಥರ ಇರ್ತೈತಿ. ಇದು ಏನಾಗಿದೆ ಅಂದರೆ ಈ ಕಡೆ ನಮ್ಮದು ದಾವಣಗೆರೆ ದಾಟಿ ನಾವು ಆ ಕಡೆ ಬರ್ತಾ ಇಲ್ಲ. ಯಾಕಂದರೆ ಕಲೆಕ್ಷನು ಹಿಂದೆ ಎಲ್ಲ ಜಿಲ್ಲೆಯಲ್ಲಿ ತುಮಕೂರು, ಬೆಂಗಳೂರು, ಮೈಸೂರು, ಹಾಸನ ಜಿಲ್ಲೆ, ಎಲ್ಲ ಜಿಲ್ಲೆಯಲ್ಲಿ ನಾಟಕ ಕಂಪ್ನಿ ನಡೀತಿತ್ತು. ಈಗ ಒಂದು 30 ವರ್ಷದಿಂದ ಆ ಕಡೆ ಹೋಗ್ತಾ ಇಲ್ಲ. ಯಾಕಂದರೆ ಅಲ್ಲೇ ಕಡೆ ಕಂಪ್ನಿ ಇದ್ದಿದ್ದು ಬಂದಾಗ್ಬಿಟ್ಟು ಈ ಕಡೆ ನಮ್ಮ ಭಾಷೆ ಹಿಡಿಸ್ತೈತಲ್ಲ ಅಂತ ನಾವು ಬರ್ತಾ ಇಲ್ಲ. ಆಮೇಲೆ ಏನಾಗುತ್ತೆ ಅಂದ್ರೆ ಬೆಂಗಳೂರು ದೊಡ್ಡ ನಗರ, ಅಲ್ಲೇನಾಗೈತೆ ಅಂದ್ರೆ ಒಳ್ಳೊಳ್ಳೆದಕ್ಕೆ ಬೆಲೆ ಇಲ್ಲ. ಬೆಲೆ ಇಲ್ಲ ಅನ್ನೋದಕ್ಕೆ ಗುಬ್ಬಿ ಥಿಯೇಟ್ರ್ ಇದೆ, ಅಲ್ಲಿ ಬರೀ ಇದ್ದವರಿಗೆ ಕೊಡ್ತಾರೆ. ಅವ್ರು ಒಳ್ಳೆ ಮಳೆ ಅದೇ ನಾಟಕ ಆಡ್ತಾರೆ. ಅಸಹ್ಯವಾಗಿ ನಾಟಕ ಆಡಿ ನಮ್ಮ ಸಂಸ್ಕೃತಿನ ನಾವು ಅಸಹ್ಯ ಇದ್ರೆ ನೀವೇನು ಬಂದು ನೋಡ್ತೀರಾ? ಅದು ಶುದ್ಧ ಆಗೋದಕ್ಕಾಗಿ ಅದು ಸ್ವಲ್ಪ ಬಿಡ್ರಿ, ಒಳ್ಳೆ ಕಂಪ್ನಿಯವರು ಬಂದರೆ ಅವಕಾಶ ಕೊಡ್ರಿ. ಈಗ ನೆಕ್ಸ್ಟ್ ಇದೆ ಮೈಸೂರು, ನಾವು ಬರ್ತಾಯಿದ್ವಿ. ಇನ್ನೊಂದು ದಸರಾ ಟೈಮಿಗೆ ಈಗಾಗಲೇ ಅವಕಾಶ ಕೊಟ್ಟಿದೆ. ಎಷ್ಟು ದಿನ ಇದೆ ಈ ನಾಟಕ? ಇದು ನೋಡ್ಬೇಕ್ರಿ, ಇನ್ನೊಂದು 2-3 ದಿವಸದಲ್ಲಿ ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಮಾಡ್ಕೊಂಡ್ಮೇಲೆ ಅದು ಸಿದ್ಧತೆ ಆಯ್ತಂದ್ರೆ ಅದನ್ನು ಓಕೆ ಮಾಡ್ಕೊಂಡು. ಓಕೆ, ಬನ್ನಿ ಆರ್ಟಿಸ್ಟ್ಗಳನ್ನ ಮಾತಾಡ್ಸೋಣ, ಕಲಾವಿದರು. ಇವತ್ತೆಷ್ಟು ಕಲೆಕ್ಷನ್ ಆಯಿತು? ಇವತ್ತೊಂದು 2 ಸೇರಿ ಒಂದು 15,000 ಆಗಿದೆ. ಮಧ್ಯಾಹ್ನ ಶೋ ಇತ್ತು. 2 ಶೋ? ಹಾಂ, 2 ಶೋ. ಅಂದರೆ ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭ ಮಾಡ್ತೀವಿ, ಸಾಯಂಕಾಲ 6:30ಗೆ 2ನೇ ಶೋ ಪ್ರಾರಂಭ ಮಾಡ್ತೀವಿ. ಇವರು ಸಿದ್ದು ಬಿಳಿಗೆ ಅಂತ ಹಾಸ್ಯ ಕಲಾವಿದರು, ಒಳ್ಳೆ ಸಂಗೀತಗಾರರು. ಇವಾಗ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರಾ? ಹಾಂ, ಅಂದರೆ ಆಯ್ತಲ್ಲ ಟೈಮ್. ಅವರು 1-2ವರೆಗೆ ಮೇಕಪ್ ಹಾಕಿರ್ತಾರೆ ಅಂದಾಗ ಇಷ್ಟೊತ್ತಿಗೆ ಆಗಿನ ಮತ್ತು ಅವ್ರು ಮತ್ತೆ ಬೆಳಗ್ಗೆ ಪ್ರಾಕ್ಟೀಸು, ಮತ್ತು ಯೋಗಾಸನ, ಮತ್ತು ಅವರು ಓಡಾಡೋ ವಾಕು ಎಲ್ಲನೂ ಬೇಕಲ್ಲ ಕಲಾವಿದರಿಗೆ. ಈ ಫಿಗರ್ ಚೆನ್ನಾಗಿರ್ಬೇಕಂದ್ರೆ ಎಲ್ಲ ಮಾಡಿದಾಗ ಮಾಲಕರು ಕರ್ಕೊತಾರೆ. ಬರೀ ನಾವು ಹಾಗೆ ತಿರುಗಾಡಿದ್ರೆ ಆಗೋದಲ್ಲ, ತಪಸ್ಸು ಬೇಕು. ಸಿನಿಮಾ ಹೆಂಗಿರ್ತೈತಿ, ಇದು ನಾಟಕ ರಂಗನೂ ಹಾಗೆ. ಹೌದು, ಅದಕ್ಕೆ ಅವ್ರು ನೋಡ್ತೇನೆ, ಅವ್ರ ಬಾಡಿ ಎಲ್ಲ ಕಟ್ ಮಸ್ತಾಗಿದೆಯಲ್ಲ. ಅಲ್ಲ, ಆದರೂ ಕಮ್ಮಿ ಆಗಿದಾರ, ಕಮ್ಮಿ 120 kg ಇದ್ದೆ. 120 kgನ ಈಗೆಲ್ಲ ಕಮ್ಮಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ 90, ಅದಕ್ಕಿಂತ ಸ್ವಲ್ಪ ಕಡಿಮೆ. ಓಕೆ, ಅಂದರೆ ನೀವು ಬೇಗ ಸ್ವಲ್ಪ ಡಯಟ್ ಮಾಡಿ. ಯಾಕಂದ್ರೆ ಕಲಾವಿದರು ಎಷ್ಟು ಸ್ಟೇಜ್ ಮೇಲೆ ಚಂದ ಕಾಣ್ತಾರೆ ಅಷ್ಟು ಹೆಸರು. ನಿಮ್ಮ ಪಾತ್ರ ನೋಡಿದೆ, ಸಖತ್ತಾಗಿತ್ತು. ಒಂದು ಸೀನ್ ನೋಡಿದೆ ಮಾತ್ರ ನಾನು, ತುಂಬ ಚೆನ್ನಾಗಿ ಮಾಡಿದ್ರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ನಾವು ಹುಟ್ಟಿರೋದೇ ನಮ್ಮ ತಂದೆ ತಾಯಿನೂ ಕಲಾವಿದ್ರೆ. ನಾವು ಹುಟ್ಟಿರೋದೇ ನಾಟಕ ಕಂಪ್ನಿಲಿ. ಅವರು ಹಳೆ ಹಾಕಾರ
ಓ ಅಳಿಯೇನಾ? ಓಕೆ. ಆರ್ಟಿಸ್ಟ್ ಕರ್ಸಂಗೆ ಇಲ್ಲ ನೀವು, ದುಡ್ಡೇ ಕೊಡಂಗಿಲ್ಲ ಆರ್ಟಿಸ್ಟ್ಗೆ, ಇಲ್ಲೇ ಇದಾರಲ್ಲ. ಹಂಗಿಲ್ಲ, ಅವ್ರ ಫ್ಯಾಮಿಲಿ ನಡಿಬೇಕಾದ್ರೆ ಕೊಟ್ಟಾಗ ಎಷ್ಟೇ ಮನೆಯವ್ರು ಇದ್ರು ಕೂಡ ಪ್ರತಿಯೊಬ್ಬರಿಗೂ ಪೇಮೆಂಟ್ ಕೊಡ್ಲೇಬೇಕು ಮಾಲೀಕರು, ಎಲ್ಲ ನಡಿಬೇಕಲ್ಲ ಮೇಡಮ್. ಅವ್ರ ಸಂಸಾರ, ಮಕ್ಕಳು, ಅವ್ರ ಎಜುಕೇಶನ್ ಓಕೆ. ಮತ್ತು ಇದರಿಂದಲ್ಲ ಅವ್ರೇನು ಕೋಟ್ಯಾಧೀಶರಲ್ಲ, ಇಲ್ಲೇ ರಂಗಭೂಮಿಯಿಂದ ಬಂದು ಇಲ್ಲೇ ಮತ್ ಕಲ್ತು ಇಲ್ಲೇ ಇದು ಮಾಡ್ಕೊಂಡು. ಅಳಿಯಂದ್ರ ಅಂತ ಹೇಳಿದ್ರೆ ನಿಮ್ಮ ಮಗಳು ಗಂಡ ಅಲ್ಲ, ಅವ್ರ ನಮ್ಮ ಹೆಣ್ಮಕ್ಳ ತಮ್ಮ. ಓ ಹಂಗೆ. ಓಕೆ ಓಕೆ ಓಕೆ. ಇಲ್ಲೇ ಕಳ್ಳಂಬಳ್ಳಿ ಎಲ್ಲ ಇಲ್ಲೇ ಆಯ್ತಲ್ಲ, ಇಡೀ ಮನೆಯವರೇ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ಓಕೆ. ಇವಾಗ ಈ ಜನರೇಷನ್ ಅಲ್ಲಿ ನಾಟಕ ನೋಡೋದು ಕಡಿಮೆ ಆಯ್ತು ಅನ್ಕೊಂಡಿದ್ದೆ, ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಕಡಿಮೆ ಆಗಿಲ್ಲ. ಕಮ್ಮಿ ಇಲ್ಲ ಮೇಡಮ್, ನಾಟಕ ಕೊಡೋ ರೀತಿಯಿಂದ ಚೆನ್ನಾಗಿ ಕೊಟ್ರೆ 100% ಇನ್ನು ನಾಟಕಗಳೇ ಹೋಗ್ತಾವೆ. ಕೊಡೋ ರೀತಿ ಸ್ವಲ್ಪ ಕೆಲವೊಬ್ರು ತಪ್ಪು ಕೊಡ್ತಾರೆ, ಹಿಂಗಾಗಿ ಸ್ವಲ್ಪ ಡೌನ್ ಆಗಿದೆ. ಯಾಕಂದ್ರೆ ನೀವು ಜಸ್ಟ್ ನೋಡಿದಾಗ ಹೆಣ್ಮಕ್ಳು ಹೆಚ್ಚಿಗೆ ಇದ್ರು, ನಮ್ಮ ಜನಸಂಖ್ಯೆ ಹೆಣ್ಮಕ್ಳು ಇದ್ರು. ಹಂಗೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರ್ಬೇಕು ಮೇಡಮ್. ಫ್ಯಾಮಿಲಿ ನೋಡುವಂಥದ್ದು ಸ್ಟೋರಿಗೂ ಅಷ್ಟೇ ಒತ್ತು ಕೊಡಬೇಕು, ಕಾಮಿಡಿಗೂ ಅಷ್ಟೇ ಒತ್ತು ಕೊಡಬೇಕು. ಸುಮ್ಮನೆ ಕಾಮಿಡಿನೇ ಒಂದು ಫುಲ್ ಕೊಟ್ಟು ಏನೋ ಸ್ಟೋರಿ ಸುಮ್ಮನೆ ಅದ್ರೊಳಗೆ ಸಿಗಿಸ್ದಂಗೆ ಆಗಬಾರ್ದು. ಹಂಗೆ ಎರಡೂ ಸರಿ ಸಮಾನವಾಗಿ ಕೊಟ್ಟರೆ 100% ನಾಟಕ ನಡೆಯುತ್ತೆ ಮೇಡಮ್. ಓಕೆ. ಹೆಂಗೆ ಮೇಂಟೈನ್ ಮಾಡ್ಕೊಂಡಿದ್ದೀರಾ ಹಂಗಾರೆ ನಾಟಕ ನೋಡಿ, ನಾಟಕ ಮಾಡ್ಕೊಂಡು ಊರು ಸುತ್ಕೊಂಡು ಬಾಡಿ ಎಲ್ಲ ಹೆಂಗ್ ಮೇಂಟೈನ್ ಮಾಡಿದ್ದೀರಲ್ಲ ನೀವು? ಮಾಡ್ಬೇಕಲ್ಲ ಮೇಡಮ್, ಮಾಡ್ಬೇಕು, ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ನೆಕ್ಸ್ಟ್ ಸಿನಿಮಾಗ ಮೇಡಮ್ ಸಿನಿಮಾ ಕಡೆ ಹೋಗ್ಬೇಕು ಅಂತಲ್ಲ ಮೇಡಮ್. ಏನ್ ನಮ್ಮಂತವ್ರನ್ನೆಲ್ಲ ತಗೊಳಲ್ಲ, ಆದ್ರೂ ಹೋಗಿದ್ದಾರೆ. ಸಿನಿಮಾ ನಡೆಯೋದ ಕಷ್ಟ ಇದೆ, ರಗಡ್ ಮಂದಿ ನಮ್ಮವರು ಹೋಗಿದ್ದಾರೆ ಹುಡುಗರು. ಅಲ್ಲಿ ಏನಿಲ್ಲ, ಇದು ನೆಮ್ಮದಿ ಭಾಳ ಇದೆ ನಮಗೆ. ಇಲ್ಲಿ ನಕ್ಕು ಹಾರಿಕೆ ಮಾಡೋದೇ ಬೇರೆ, ಅಲ್ಲಿ ಹೋಗಿ ಅನುಭವಿಸಿ ಯಾವಾಗ ಒಂದು ನಿಮಿಷ ಬಣ್ಣ ಹಚ್ಕೊಂಡು ಅಲ್ಲಿ ನಿಂತು ಅವ್ರಿಗೆ ಟೇಕ್ ಅನ್ನೋ ತನಕ ನಮ್ಗೆ ತೃಪ್ತಿ ಆಗಲ್ಲ. ಇದೇನು ರಂಗಭೂಮಿ ಐತೆ, ಅಲ್ಲಿ ಬಣ್ಣ ಹಚ್ಚಿ ನಮ್ಮ ಟೇಕ್ ಓಕೆನೆ, ನಾಟಕ ಬಿಡುತ್ತಾನ ಓಕೆನೆ, ಅಲ್ಲಿ ನಿಲ್ರಿ ಸ್ಟಾಪ್ ಅನ್ನಂಗಿಲ್ಲ. ನೋಡಾಕ ಹುಡುಗಿ ಭಾಳ ಚಂದ, ತಳ್ಳಿಗಳು ಭಾಳ ಚಂದ ಐತ್ರಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.